ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೊರಗಡೆ ಜೋರು ಮಳೆ ಬರ್ತಾ ಇದೆ. ನಾನಿಲ್ಲಿ ನೋಡ್ತಾ ಇರ್ಬೋದು, ಡೋರೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಡೋರಿಂದ ಹೊರಗಡೆ ಅಂದರೆ ಡೋರಿಂದ ಒಳಗಡೆಗೆ ಬರ್ತಾ ಇರೋದು ಮಳೆ ನೀರು. ಇಲ್ಲೊಂದು ಬಟ್ಟೆ ಹಾಕಿದ್ದೀನಿ, ಇಲ್ಲಾಂದರೆ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ನೀರು ಹೋಗ್ಬಿಡುತ್ತೆ. ಅದರಿಂದ ಅಲ್ಲಿ ಒಂದು ಬಟ್ಟೆ ಹಾಕಿದ್ದೀನಿ. ಕ್ಲೋಸ್ ಮಾಡಿಲ್ಲ ಅಂದರೆ ನೀರು ಇಲ್ಲಿ ತನಕನೂ ಕೂಡ ಬಂದ್ಬಿಡುತ್ತೆ, ಅಂದರೆ ಹಾರುತ್ತಲ್ಲ, ಅದರಿಂದ ಇಲ್ಲಿ ತನಕ ಬಂದ್ಬಿಡುತ್ತೆ. ಅದಕ್ಕೆ ಡೋರ್ನ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಟೈಮು ನೋಡ್ತಾ ಇರ್ಬೋದು, ಟೈಮ್ ಬಂದು 6 ಗಂಟೆ ಆಗಿದೆ. ಕೌಶಿ ಇಷ್ಟೊತ್ತಿಗೆ ಬರಬೇಕಿತ್ತು, ಬಂದಿಲ್ಲ. ಯಾಕೆ ಅಂದರೆ ನಾನು ಅಂದ್ಕೊಂಡಿರೋದು ಮಳೆ ಬರ್ತಾ ಇದೆಯಲ್ಲ, ಅದರಿಂದ ಇನ್ನೂ ಬಂದಿಲ್ಲ ಅಂಥೇಳಿ. ಇನ್ನೂ ಬರ್ಬೋದು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕಾಫಿ ಇದೆ, ಚೆನ್ನಾಗಿರುತ್ತೆ ಕಣ. ಎಲ್ಲರೂ ಈ ಥರ ಮಿಕ್ಸ್ಚರು ಅದು ಇದು ತಿಂತಾರೆ, ನೀನು ಬಿಸ್ಕೆಟ್ ಹಾಕ್ಕೊಂಡು. ಬಿಸ್ಕೆಟ್ಟು ಅಂದರೆ ಅದು ಹಂಗೆ ತಿನ್ನಬೇಕು ಅನಿಸುತ್ತೆ. ಹಾಗೆ ಡೋರ್ ಕ್ಲೋಸ್ ಮಾಡಿ ಸೊಳ್ಳೆ ಬರುತ್ತೆ. ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಟೈಮ್ ಬಂದು 7 o'clock. ಇವಾಗ ಕಾಫಿ ಕುಡಿತಾ ಇದ್ದೀವಿ. ಹಾಗೆ ರಾತ್ರಿ ಮೋಹನ್ಮಮ್ಮ ಇದು ಏನದು ಚಕ್ಲಿ ಮುರ್ಕು, ಇದಕ್ಕೇನು ಹೇಳ್ತಾರೆ, ಬೆಣ್ಣೆ ಮುರ್ಕು ಅಂತಲ್ಲ, ಬೆಣ್ಣೆ ಮುರ್ಕು, ಅದನ್ನು ತೊಗೊಬಂದಿದ್ರು. ಚೆನ್ನಾಗಿದೆ. ನೀವು ತಿಂತೀನಿ ಅಂತ ತಿಂದೇನೋ? ತೊಗೊಬಂದಲ್ಲ ಕಿಚನಿಂದ. ತಗೊಂಬಂದೆ, 1-2 ತಿಂದೆ, ಹಂಗೆ ಇಟ್ಬಿಟ್ಟೆ. ಇದಾದ್ಮೇಲೆ ಆಮೇಲೆ ತಿನ್ನೋದು ಅಂತ. ಅವನಿಗೆ ಬಿಸ್ಕೆಟ್ ಬೇಕಂತೆ ಕಾಫಿಗೆ. ನನಗೆ ತಿನ್ನಲ್ಲ, ಸ್ವಲ್ಪ ತಿಂತೀನಿ. ತಿಂದರೆ ಏನಾಗ್ಬಿಡುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿಬಿಡುತ್ತೆ, ಅದಕ್ಕೆ ತಿನ್ನಲ್ಲ. ಇದು ಮಾಡಿದ್ದೀನೋ ಎಗ್ ಬುರ್ಜಿ. ಹೌದಾ? ಬೆಳಿಗ್ಗೆ ಎಗ್ ಬುರ್ಜಿ ಮಾಡಿದ್ದೀನಿ, ಬೆಳಿಗ್ಗೆ ಅಂತೀನಿ ಮಧ್ಯಾಹ್ನ. ಹಾಗೆ ಅಪ್ಪ ಮಧ್ಯಾಹ್ನ ಮೊಟ್ಟೆ ತೊಗೊಬರಕ್ಕೆ ಹೇಳಿದೆ, ಅಂದರೆ ಖಾಲಿ ಐತಲ್ಲ ತೊಗೊಬ ಅಂತ. ಅದೇನು ಮಾಡಿದೆ, ತರಬೇಕಾದ್ರೆ ಗೋಡೆ ತಾಗ್ಬಿಟ್ಟು ಒಂದು ಮೊಟ್ಟೆ ಇದಾಗ್ಬಿಟ್ಟಿದೆ. ಅಲ್ಲೇ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ನೀನು ಬೇಕು ಅಂದರೆ ಹಾಫ್ ಬಾಯ್ಲ್ ಹಾಕ್ಕೋಬೋದು. ಸರಿ ಸರಿ ಮಾಡ್ತೀನಿ. ಓಕೆ, ಕಾಫಿ ಕುಡಿತೀವಿ, ಆಮೇಲೆ ನೋಡ್ತೀವಿ. ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀವಿ. ಓಕೆ. ಹಾಗೆ ಇನ್ನೊಂದೇನು ಹೇಳಕ್ಕೆ ಬಂದೆ, ಪಾಸಲ್ಲಿ ಏನು ಕಳಿಸಿದ್ದಾರೆ? ಪಾಸ್ದು ಮೆಸೇಜ್ ಬಂದಿದೆಯಲ್ಲ, ಅದೇನು ಕಳಿಸಿದ್ದಾರೆ? ಇವತ್ತೇ ಮಾಡಿಸಿ ಅಂತ ಏನು ಕಳಿಸಿಲ್ಲ ತಾನೇ? ಯಾವತ್ತಾದರೂ ಮಾಡಿಸ್ಬೋದು. ಫ್ರೈಡೇ, ಸಾಟರ್ಡೆ ಹೋಗೋಣ. ಸಾಟರ್ಡೆ ನಿಂಗೆ ಆಫ್ ಡೇ ಇರುತ್ತಲ್ಲ, ಆಫ್ ಡೇ ಅಂದರೆ 3 ಗಂಟೆಗೆ ಬಿಡ್ತಾರೆ, ಆವತ್ತು ಹೋಗೋಣ. ಅವಾಗ ಅಪ್ಪ ಮನೇಲಿರುತ್ತೆ. ಸಾಟರ್ಡೆ ಅವ್ರಿಗೆ ರಜಾ ಅಂತೆ. ಯಾರಿಗೆ? ಇಲ್ಲ, ಸಾಟರ್ಡೆ ರಜೆ ಇರಲ್ಲ. 2 ಮತ್ತು 4 ಅಷ್ಟೇ ರಜೆ ಇರುತ್ತೆ. ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಇರುತ್ತಲ್ಲ. ಇರಲಿ, ಈ ನಾಳೆಗೆ ಹೋದ್ರೂ ರಜಾ ಹಾಕ್ತೀವಿ ತಾನೇ? ಅದಕ್ಕೆ ಸಾಟರ್ಡೆ ರಜಾ ಹಾಕೋರಾಯ್ತು, ಶನಿವಾರ. ಅವ್ರು ಹೇಳಿದ್ರೆ ಬೇಗ ಮಾಡಿಸ್ಕೊಡಿ ಅಂತ. ಅದೇ ನಾಳೆ ಇಲ್ಲ, ಫ್ರೈಡೆ ಇಲ್ಲ. ಮಾಡಿಸ್ಕೊಂಡೇನೆ, ನಾಳೆ ರಜಾ ಹಾಕದ, ಶನಿವಾರ ರಜಾ ಹಾಕೋಣ ಅಂತ ನಾನು ಹೇಳ್ತಿರೋದು. ಏನ್ ಮಾಡ್ತೀರಿ ಈಗಲೇ ಹಾಕಿ? ಬೇಡ, ಶನಿವಾರ ಹೋಗೋಣ. ಕೌಶಿ ಹೇಳ್ತಾ ಇದ್ದ, ಗುರುವಾರ ಅಂದರೆ ಬುಧವಾರ ಮೆಸೇಜ್ ಬಂದಿತ್ತು ಬೆಳಿಗ್ಗೆ, ಅದಕ್ಕೆ ಗುರುವಾರನೇ ಹೋಗೋಣ ಪಾಸ್ ಮಾಡಿಸೋದಕ್ಕೆ ಅಂತ ಹೇಳ್ತಾ ಇದ್ದ. ಯಾಕೆಂದರೆ ಅವರು 1 ತಿಂಗಳು ಹಿಂದೆಯೇ ಮಾಡೋಕ್ಕೆ ಹೇಳಿದರು, ಆದರೆ ಇವನು ಮಾಡಿಸಿರ್ಲಿಲ್ಲ, ಅಂದರೆ ನಾವೇ ಮಾಡಿರಲಿಲ್ಲ, ಅಪ್ಲೈ ಮಾಡಿರಲಿಲ್ಲ. ಅದರಿಂದ ಆಮೇಲೆ ಅಪ್ಲೈ ಮಾಡಿದ್ದು ಒಂದು 3-4 ದಿನಕ್ಕೆ ಮೆಸೇಜ್ ಬಂತು. ಅದಕ್ಕೋಸ್ಕರ ನಾನು ಅವನಿಗೆ ಹೇಳಿದೆ, ಶನಿವಾರ ಆದರೆ ಆರಾಮಾಗಿ ಹೋಗಿ ಬರ್ಬೋದು ಅಂತ. ಅದಕ್ಕೆ ಇವನು ಇಲ್ಲ ನಾಳೆನೇ ಹೋಗೋಣ ಅಂತ, ನಾಳೆ ಅಂದರೆ ಗುರುವಾರ ಹೋಗೋಣ ಅಂತ ಹೇಳಿ ನನಗೆ ಹೇಳ್ತಾ ಇದ್ದ. ಅದಕ್ಕೆ ನಾನು ಗುರುವಾರ ಬೇಡ, ಶನಿವಾರ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವನು ಇಲ್ಲ ಗುರುವಾರನೇ ಹೋಗೋಣ ಅಂತ, ಇಲ್ಲ ನಾನು ಶನಿವಾರ ಹೋಗೋಣ ಅಂತ. ಆಮೇಲೆ ಮೋಹನ್ಮಮ್ಮ ಬಂದಮೇಲೆ ಅವ್ರ ಜೊತೆ ಮಾತಾಡಿ ಅವ್ರು ಹೇಳಿದ್ರು, ಗುರುವಾರನೂ ಬೇಡ, ಶನಿವಾರನೂ ಬೇಡ, ಶುಕ್ರವಾರ ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಪ್ಕೊಂಡೆ. ಅದಾದಮೇಲೆ ಇದು ಬಂದು ಸಂಜೆ, ಏನಂದರೆ ಮೆಂತ್ಯ ಎಲ್ಲ ನೆನೆ ಹಾಕಿದ್ನಲ್ಲ, ಅದ್ರದ್ದು ನೀರೆಲ್ಲ ಇತ್ತಲ್ಲ, ಸುಮ್ಮನೆ ಯಾಕೆ ಚೆಲ್ಲೋದು, ವೇಸ್ಟ್ ಆಗುತ್ತೆ ಸುಮ್ಮನೆ, ಅದನ್ನು ಕೂದಲಿಗಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸೋಸ್ತಾ ಇದ್ದೀನಿ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಸೋಸ್ತಾ ಇದ್ದೀನಿ. ಅದಕ್ಕೆ ಅದು ಬೀಳ್ತಾನೇ ಇದೆ. ಏನಂದರೆ ಆ ನೀರು ಇದೆಯಲ್ಲ, ಅದು ಕೂದಲಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಹೇಗಿದ್ದರೂ ಮೊಸರು ಇಟ್ಟಿದೆ, ಅದು ಚೆನ್ನಾಗಿ ಹುಳಿ ಬರಲಿ ಅಂತೇಳಿ. ನಾನು ಮೊಸರು ಏನಕ್ಕೆ ಆ ಥರ ಇಡ್ತೀನಿ ಅಂದರೆ, ಈಗ ಯಾವಾಗಲೂ ಮನೇಲಿ ಕಾಲಿಟ್ರು ಮೊಸರಂತೂ ಯಾವಾಗಲೂ ಇರುತ್ತೆ, ಇಲ್ಲ ಅಂತ
ಅನ್ನೋ ಹಾಗೆ ಇಲ್ಲ. ಯಾವಾಗ ಕೇಳಿದ್ರು ಮೊಸರು ಇದೆ ಅಂತಲೇ ಹೇಳ್ತಾ ಇರ್ತೀನಿ. ಯಾವಾಗಲಾದರೂ ಅದು ತಂದು 3-4 ಡೇಸ್ ಆಗೋಗಿರುತ್ತೆ. ಆವಾಗ ಏನಾಗುತ್ತೆ, ಯೂಸೇ ಮಾಡಿಲ್ಲ ಅಂದಾಗ ನಾನು ಅದನ್ನು ಕೂದಲಿಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಇಟ್ಟಿರ್ತೀನಿ. ಅಂದರೆ ಅದು ಕೂದಲಿಗೆ ಯೂಸ್ ಮಾಡಬೇಕು ಅಂದರೆ ಚೆನ್ನಾಗಿ ಹುಳಿ ಬಂದಷ್ಟು ಕೂದಲು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಹುಳಿ ಮೊಸರು ತುಂಬ ಒಳ್ಳೆಯದು ಅಂತೇಳಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಅದನ್ನು ಫ್ರಿಜ್ಜಿಂದ ಹೊರಗಡೆ ಇಟ್ಟು ಆ ಥರ ಹುಳಿ ಮೊಸರು ಮಾಡಿರ್ತೀನಿ, ಮಾಡ್ಕೊಳ್ತೀನಿ. ಅದಾದಮೇಲೆ ಆ ಮೆಂತ್ಯ ನೀರಿತ್ತಲ್ಲ ಅದನ್ನು ಅದರೊಳಗಡೆ ಹಾಕಿದ್ರೆ ಅದು ಹೆಂಗಿದ್ರು ಕೂದಲಿಗೆ ಯೂಸ್ ಮಾಡ್ತೀನಲ್ಲ ಅಂದ್ಬಿಟ್ಟು ಆ ಮೆಂತ್ಯ ನೀರನ್ನ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ದೋಸೆ ಮಾಡೋಣ ಅಂತೇಳಿ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಮೋನ್ ಮಾಮಂಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ಇಟ್ಟಿದ್ದೆ, ಸ್ವಲ್ಪ ಬಾಕ್ಸಿಗೆ ಹಾಕಿದ್ದೆ. ಇನ್ನೊಂದು ಸ್ವಲ್ಪನ ನಾನು ದೋಸೆಗೆ ಹಾಕ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಸುಮಾರು ಸರಿ ಮೊದಲೆಲ್ಲ ಏನಂದರೆ ತೆಳುಗೆ ಹಾಕ್ಕೊಂಡೆ, ಅಂದರೆ ಸ್ವಲ್ಪನೇ ಹಾಕ್ಕೊಂಡು ದೋಸೆಗೆ ತಿಂದರೆ ಚೆನ್ನಾಗಿರುತ್ತೆ. ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅಂದರೆ ತುಂಬ ಹಾಕಿದ್ರೆ ಏನಾಗುತ್ತೆ ಅಂದರೆ ಹೆವಿಯಾಗಿ ಹೋಗುತ್ತೆ, ಒಂದು ದೋಸೆಗೆ ಒಂಥರ ಸುಸ್ತನ ಥರ ಅನಿಸ್ಬಿಡುತ್ತೆ. ತೆಳುಗೆ ಹಾಕ್ಕೊಂಡ್ರೆ 2 ದೋಸೆ ತಿನ್ಬೋದು. ನಾನು ಸ್ವಲ್ಪನೇ ಇಟ್ಕೊಂಡಿದ್ದು, ಅಂದರೆ ಒಂದು ದೋಸೆಗಾಗುವಷ್ಟು ಮಾತ್ರ ಇಟ್ಕೊಂಡಿದ್ದೆ, ಅಂದರೆ ಜಾಸ್ತಿ ಇಟ್ಕೊಂಡಿಲ್ಲ. ಅದು ತೆಳುವಾಗಿ ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ತುಂಬ ಜಾಸ್ತಿ ಹಾಕ್ಬಿಟ್ರೆ ಆ ಥರ ತಿಕ್ಕಾಗಿರುತ್ತಲ್ಲ. ಈಗ ಈರುಳ್ಳಿ ದೋಸೆ ಎಲ್ಲ ತಿಂದರೆ ನಾವು ಒಂದೇ ದೋಸೆ ತಿಂತೀವಿ, ಅದೇ ಥರನೇ ಇದು ಚೆನ್ನಾಗಿರುತ್ತೆ. ನೀವು ಯಾವಾಗಲಾದ್ರು ಒಂದು ಸರಿ ಬೇಕಾದ್ರೆ ಟ್ರೈ ಮಾಡಿ. ನನಗೆ ಈ ಥರ ಏನಾದರೂ ಮೊಳಕೆ ಕಾಳಿದ್ದರೆ ಈ ಥರ ಮಾಡ್ಕೋತೀನಿ. ಹಾಗೆ ಮೆಂತ್ಯದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ರಾತ್ರಿ ಮೊಳಕೆ ಕಟ್ಟಿದ್ದಲ್ವ, ಆದರೆ ಮೊಳಕೆನೇ ಬಂದಿರಲಿಲ್ಲ, ಹಾಗೇ ಇತ್ತು. ಅಂದರೆ ವೆದರ್ ಈ ಥರ ಇರೋದ್ರಿಂದ ಮೊಳಕೆ ಬಂದಿರಲಿಲ್ಲ. ಇಲ್ಲಾಂದರೆ ಮೊಳಕೆ ಕಾಳನ್ನು ಟ್ರೈ ಮಾಡ್ತಾಯಿದ್ದೆ. ಅಂದರೆ ಮೊಳಕೆ ಕಾಳು ಅಂದರೆ ಮೆಂತ್ಯ ಮೊಳಕೆ ಕಾಳನ್ನ, ಅದನ್ನು ಒಂದಿನೂ ಈ ರೀತಿ ಟ್ರೈ ಮಾಡಿಲ್ಲ. ಹೆಸ್ರು ಕಾಳು ಮಾತ್ರ ತುಂಬ ಬಾರಿ ಟ್ರೈ ಮಾಡಿದ್ದೀನಿ. ಅದರಿಂದ ತುಂಬ ಚೆನ್ನಾಗೂ ಬರುತ್ತೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಡಯಟ್ ಎಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆ ಒಂದು ದೋಸೆ ತಿಂದರೆ ಸಾಕಪ್ಪ ಅನ್ನೋರಿಗೆ ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ದೋಸೆಗೆ ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಮೋನ್ ಮಾಮ ಹೇಳ್ತಾಯಿದ್ರು, ಹಾಗಲಕಾಯಿಂದು ಗೊಜ್ಜು ಮಾಡ್ತೀಯಲ್ಲ, ಅಂದರೆ ಸಾಂಬಾರು ಪುಡಿ ಎಲ್ಲ ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಕಾಯಿನ ಎತ್ತಿಟ್ಕೊಂಡ್ರೆ, ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿರ್ತೀನಿ, ಅದನ್ನು ಎತ್ತಿಟ್ಕೊ. ಅದು ಫುಲ್ಲು ಬೆಂದಿರಲ್ಲ, ಅರ್ಧಂಬರ್ಧಂ ಅಂತ ಹೇಳ್ತೀವಲ್ಲ ಆ ಥರ ಬೆಂದಿರುತ್ತೆ. ಆ ಥರದನ್ನ ನಾನು ತಿನ್ನಬೇಕು, ಮಸಾಲೆ ಹಾಕಬೇಡ ಅಂತ ಹೇಳಿದರು. ನಾನು ಓಕೆ ಅಂದ್ಬಿಟ್ಟು ಸ್ವಲ್ಪನ ಮಸಾಲೆ ಹಾಕೋದಕ್ಕೆ, ಅಂದರೆ ಸಾಂಬಾರು ಪುಡಿ ಹಾಕೋದಕ್ಕಿಂತ ಮೊದಲು ಎತ್ತಿಟ್ಟಿದ್ದೆ. ಇನ್ನೊಂದು ಸ್ವಲ್ಪನ ಏನು ಮಾಡಿದೆ ಅಂದರೆ ಈ ಥರ ಗೊಜ್ಜು ಮಾಡಿದೆ ದೋಸೆಗೆ ಅಂತೇಳಿ. ಚೆನ್ನಾಗಾಗುತ್ತೆ ದೋಸೆಗೂ ಹಾಗಲಕಾಯಿಗೂ. ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕಷ್ಟೆ. ಓಯ್ ಗುಮಿಡು, ಗುಮಿ ಗಮ ಬಾ. ಗುಮಿ ಮನೆ ಮುಂದೆ ಸೊಳ್ಳೆಗಳು ಬರಬಾರ್ದು ಅಂತೇಳಿ ಏನು ಔಷಧಿ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಔಷಧಿ ಅಂತ ಏನು ಗೊತ್ತಿಲ್ಲ. ಆವಾಗ ಕೊರೋನಾ ಟೈಮಲ್ಲಿ ಅದೇ ರೀತಿ ಸ್ಪ್ರೇ ಮಾಡಿ ಹೋಗ್ತಾಯಿದ್ರು. ಇವಾಗಲೂ ಅದೇ ರೀತಿ ಮನೆ ಮುಂದೆ ಸ್ಪ್ರೇ ಮಾಡಿ ಹೋಗ್ತಾ ಇದ್ದಾರೆ. ಮುಂದೆ ಮನೆ ಹತ್ರ ಸ್ಪ್ರೇ ಮಾಡಿಬಿಟ್ಟು ನಮ್ಮ ಮನೆ ಹತ್ರ ಬಂದರು. ಅಲ್ಲಿ ಅರ್ಧ ಮಾತ್ರ ಸ್ಪ್ರೇ ಮಾಡಿದ್ರು. ನಾನು ಅರ್ಧ ಸ್ಪ್ರೇ ಮಾಡಿಬಿಟ್ಟು ಇಲ್ಲಾಕೆ ಬರ್ತಾ ಇದ್ದಾರೆ ಅಂತ ಒಂದು 2 ನಿಮಿಷ ಅವ್ರನ್ನ ನಿಂತ್ಕೊಂಡು ನೋಡಿದೆ. ಅವರು ಕೂತ್ಕೊಂಡು ಆ ಡಬ್ಬಕ್ಕೆ ಔಷಧಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಅಲ್ಲಿ ಕೂತ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಬಂದರು. ಆಮೇಲೆ ನಾನು ಒಳಗಡೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ. ಇವಾಗ ಟೈಮ್ ಬಂದು 12:30. ನಿಮಗೆ ಕೇಳಿಸ್ತಾ ಇರ್ಬೋದು ಸೌಂಡು. ಹೊರಗಡೆ ಎಲ್ಲ ತುಂಬ ಜನ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆ ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಹಾಗೆ ಸದ್ಯಕ್ಕೆ ಕೆಲಸ ಎಲ್ಲ ಮುಗೀತು. ಫುಲ್ಲು ಮೋಡ. ಬೆಳಿಗ್ಗೆ ಎದ್ದ ತಕ್ಷಣವೇ ಡೈಲಿ ಸಣ್ಣ ಸಣ್ಣ ಹನಿ ಬೀಳ್ತಾ ಇರುತ್ತೆ. ಸ್ವಲ್ಪನೂ ಕೂಡ ಇವತ್ತು ಬಿಸಿಲೇ ಇಲ್ಲ, ಫುಲ್ ಮೋಡ ಇದೆ. ಇಲ್ಲಿ ಮೋನ್ ಮಾಮ ಹೇಳಿದರು ಏನಂದರೆ ಹೆಸ್ರುಬೇಳೆ ಮಾಡು ಅಂತೇಳಿ.
ಅದಕ್ಕೆ ನಾನಿಲ್ಲಿ ಬೌಲಲ್ಲಿ ಬೆಳಿಗ್ಗೆನೆ ಅಂದರೆ ತಿಂಡಿ ಮಾಡ್ತಾ ಇರುವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಸೌತೆಕಾಯಿ, ಕ್ಯಾರೆಟು ಮತ್ತು ತೆಂಗಿನಕಾಯಿ ಈ ಥರದ್ದೆಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಿದ್ದೆ. ಮತ್ತು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತು ಒಂದು ಒಗ್ಗರಣೆ ಕೊಡಬೇಕಿತ್ತು ಅಷ್ಟೇ. ಅದಕ್ಕೆ ನಾನು ಬೌಲಲ್ಲಿ ಹಾಕಿಟ್ಟಿದ್ನಲ್ಲ, ಆ ಬೌಲು ಈ ನೇರಳೆ ಹಣ್ಣು ತೋರಿಸಿದ್ನಲ್ಲ ಅದು ಸ್ವಲ್ಪ ಒಂದೇ ಥರ ಇದೆ. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗಿ ಅದು ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಅದು ನೇರಳೆ ಹಣ್ಣು ಹಾಕಿಟ್ಟಿದ್ದೀನಿ. ಇದು ಹೆಸರುಬೇಳೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕಷ್ಟೆ. ಅದಾದಮೇಲೆ ನೇರಳೆ ಹಣ್ಣು ನಾವು ತರ್ತೀವಲ್ಲ, ತಂದಾಗ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ತೊಳೆಯೋದಕ್ಕಿಂತ ಮೊದಲು ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗೇ ಇರುತ್ತೆ. ನಾವು ತೊಳೆದ್ಬಿಟ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಏನು ಮಾಡ್ತೀವಿ, ಸ್ವಲ್ಪ ತಿಂತೀವಿ. ತಿಂದ್ಬಿಟ್ಟು ಏನು ಮಾಡ್ತೀವಿ, ಇನ್ನೊಂದಷ್ಟು ಉಳಿದಿರುತ್ತೆ, ಅದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀವಿ. ಅದು ನೆಕ್ಸ್ಟ್ ಡೇಗೆ ನೋಡಿದಾಗ ಒಂಥರ ಆಗ್ಬಿಟ್ಟಿರುತ್ತೆ ನೇರಳೆ ಹಣ್ಣು. ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಏನಕ್ಕೆ ಈ ಥರ, ನನಗೆ ಸುಮಾರು ಸರಿ ಅದೇ ಥರನೇ ಆಗ್ತಾಯಿತ್ತು, ಏನಕ್ಕೆ ಈ ಥರ ಆಗ್ತಿದೆಯಲ್ಲ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಇತ್ತೀಚೆಗೆ ಏನು ಮಾಡ್ತೀನಿ, ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಳಿತೀನಿ. ತೊಳೆದ್ಬಿಟ್ಟು ಉಪ್ಪು ಎಲ್ಲ ಹಾಕಿ ತಿಂತೀವಿ. ತಿನ್ನಲ್ವಲ್ಲ ಅಷ್ಟನ್ನು ಮಾತ್ರ ಫ್ರಿಜ್ಜಲ್ಲಿ ಹಾಗೇ ಇಟ್ಬಿಟ್ಟಿರ್ತೀನಿ. ಆವಾಗ ಅದು ಏನೂ ಆಗಲ್ಲ ಅಂತೆ. ಯಾರು ಹೇಳಿದ್ದು ಅಂದರೆ, ನನಗೆ ಇದನ್ನು ನೇರಳೆ ಹಣ್ಣು ಮಾರ್ತಾರೆ ನೋಡಿ, ಅವ್ರಿಗೆ ಹೇಳಿದೆ ಈ ಥರ ಆಗುತ್ತೆ ಏನಕ್ಕೆ ಅಂದಿದ್ದಕ್ಕೆ ಅವರು ಈ ಥರ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಳೆದ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ತಿನ್ನಲ್ಲ ಅನ್ನೋದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ, ಅದಾದಮೇಲೆ ನನಗೂ ಹೌದು ಇರ್ಬೋದು, ನನಗೂ ಸ್ವಲ್ಪ ಐಡಿಯಾ ಇತ್ತು, ಅದೇ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ಮೇಲೆ ಹೌದಲ್ಲ ಅಂದ್ಕೊಂಡು ಸುಮ್ಮನೆ ಆದೆ. ಅದಾದಮೇಲೆ ಒಂದು ಪಾರ್ಸಲ್ ಬಂದಿತ್ತು, ಅಂದರೆ ಕೊರಿಯರು. ಇದು ಬಂದು ಕಾಲಿಂದು ದಾರ ಇದೆಯಲ್ಲ, ನಾನು ಎಡಗಾಲಿಗೆ ದಾರ ಕಟ್ಟಿದ್ದೀನಿ ನೋಡಿ, ಕಪ್ಪು ದಾರ. ಅದನ್ನು ಹಾಗೇ ಆನ್ಲೈನಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾಯಿತ್ತು. ಈಗ ನಾರ್ಮಲಾಗಿ ನಾವು ಹೇಗೆ ಒಂದು ಪ್ಲೈನ್ ದಾರ ಕಟ್ಕೊಂಡಿರ್ತೀವಿ ಕಪ್ಪು ದಾರ, ಅದ್ರ ಬದಲು ಏನೋ ಇದು ಡಿಫ್ರೆಂಟಾಗಿ ಸ್ಟೋನ್ ಎಲ್ಲ ಇರೋ ಥರ ನೋಡಿದೆ. ತುಂಬ ವೆರೈಟಿ ಇದೆ. ಅದರಲ್ಲಿ ನನಗೆ ಒಂದು ಇಷ್ಟ ಆಯಿತು. ಅದು ಬಂದು ಸ್ಟಾರ್ ಮತ್ತು ಒಂದು ಗುಂಡು, ಆ ದಾರ ಸುತ್ತ ಆ ಥರ ಇದೆ, ಒಂದು ಸ್ಟಾರು ಒಂದು ಗುಂಡು ಆ ಥರ ಇದೆ. ಅದು ನನಗೆ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದು ಬಂದಿತ್ತು, ಅದನ್ನು ನೋಡ್ತಾ ಇದ್ದೀನಿ ಹೇಗಿದೆ ಏನು ಅಂತೇಳಿ. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ತುಂಬ ಡಿಸೈನ್ ಎಲ್ಲ ಇದೆ. ಅದೇನಾಗುತ್ತೆ ಅಂದರೆ, ನಾವು ಕೆಳಗಡೆ ಕೂತ್ಕೊಂಡಾಗೆಲ್ಲ ಏನಾಗುತ್ತೆ ಅಂದರೆ ಕಾಲು ಒತ್ತುತ್ತೆ, ಅಂದರೆ ಡಿಸೈನ್ಗಳಿರುತ್ತಲ್ಲ ಅದು ಒತ್ತುತ್ತೆ ಕಾಲುಗಳಿಗೆ. ಅದಕ್ಕೆ ನನಗೆ ತುಂಬ ಡಿಸೈನ್ ಇರೋದು ಬೇಡ, ಸಿಂಪಲ್ಲಾಗಿ ಡಿಸೈನ್ ಇರೋದು ಬೇಕು ಅಂದ್ಬಿಟ್ಟು ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದೆ. ನೋಡಿ ಈ ಥರ ಇದೆ ಅದು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಬರೀ ಪ್ಲೈನ್ ದಾರ ಕಟ್ಟೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.